ಹಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು 6ನೇ ತರಗತಿಯ ಅಧ್ಯಾಯ 7 ಭಿನ್ನರಾಶಿಗಳು ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಸೊ ಪೇಜ್ ನಂಬರ್ 22ರಲ್ಲಿ ನೀವು ಇನ್ಫಾರ್ಮೇಷನ್ ಇದೆ, ಇಲ್ಲಿ ಇಂಟ್ರಡಕ್ಷನ್ ಇದೆ ಪಾರ್ಟು. ಸೊ ನೀವು ನೋಡಬಹುದು, ಇಲ್ಲಿ ಫ್ರಾಕ್ಷನಲ್ ಯೂನಿಟ್ ಬಗ್ಗೆ, ಏಕಾಂಶ ಭಿನ್ನರಾಶಿಗಳ ಬಗ್ಗೆ ಕೊಟ್ಟಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ನೋಡಿ ಪೇಜ್ ನಂಬರ್ 23ರಲ್ಲಿ ಲೆಕ್ಕಾಚಾರ ಮಾಡಿ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ. ಓಕೆ. ಬಿಟ್ಟ ಸ್ಥಳಗಳನ್ನು ಭಿನ್ನರಾಶಿಗಳಿಂದ ಭರ್ತಿ ಮಾಡಿ. 3 ಸೀಬೆ ಹಣ್ಣುಗಳ ಒಟ್ಟು ತೂಕ 1 kg. ಅವುಗಳು ಸರಿಸುಮಾರು ಒಂದೇ ಗಾತ್ರದಲ್ಲಿದ್ದರೆ ಪ್ರತಿ ಸೀಬೆ ಹಣ್ಣಿನ ಸರಿಸುಮಾರು ತೂಕ ಎಷ್ಟಾಗುತ್ತೆ ಅಂತಂದರೆ 1 kg ಆಗಿರುತ್ತೆ. ಯಾಕಂದರೆ 3 ಸೀಬೆ ಹಣ್ಣುಗಳ ತೂಕ 1 kg ಇದೆಯಲ್ವಾ, ಅದಕ್ಕೋಸ್ಕರ. ನೆಕ್ಸ್ಟು, ಒಬ್ಬ ಸಗಟು ವ್ಯಾಪಾರಿ 1 kg ಅಕ್ಕಿಯನ್ನು ಸಮತೂಕದ 4 ಪೊಟ್ಟಣಗಳಲ್ಲಿ ಕಟ್ಟಿದ್ದಾನೆ. ಪ್ರತಿ ಪೊಟ್ಟಣದ ತೂಕ ಎಷ್ಟು kg ಆಗಿರುತ್ತೆ? 4/1. 4 ಸ್ನೇಹಿತರು 3 ಲೋಟ ಕಬ್ಬಿನ ರಸವನ್ನು ತೆಗೆದುಕೊಂಡು ಅದನ್ನು ತಮ್ಮಲ್ಲಿ ಸಮವಾಗಿ ಹಂಚಿಕೊಂಡರು. 4 ಜನ 3 ಲೋಟ. ಪ್ರತಿಯೊಬ್ಬರು 4/3 ಲೋಟ ಕಬ್ಬಿನ ರಸವನ್ನು ಸೇವಿಸಿದರು. ಓಕೆ. ನೆಕ್ಸ್ಟ್ ಕ್ವಶನ್. ಒಂದು ದೊಡ್ಡ ಮೀನು 1 kg ತೂಗುತ್ತದೆ. ಒಂದು ಚಿಕ್ಕ ಮೀನು 1 kg ತೂಗುತ್ತದೆ. 2 ಮೀನುಗಳು ಒಟ್ಟಾಗಿ ಎಷ್ಟು kg ತೂಗುತ್ತದೆ ಅಂದರೆ, ಇಲ್ಲಿ ನಾನು ಮಾಡಿದ್ದೀನಿ ನೋಡಿ, 1 ಮತ್ತು 4 ಎರಡರ ಮಧ್ಯ ಸಂಕಲನದ ಒಂದು ಪ್ರಕ್ರಿಯೆ ನಡೆಯುತ್ತೆ. ಸೊ 2ರ ಒಂದು ಲಾಸವನ್ನು ತೆಗೆದಾಗ ನಾವು ಎಷ್ಟಾಗತ್ತಪ್ಪ ಅಂತಂದರೆ 2 + 1 ಮೇಲೆ, ಸೊ ಗೊತ್ತಾಗುತ್ತಲ್ವ, 2 2 4, 2 1 2, 4 1 4, 1 1 1. ಸೊ 4/3, 2 1 3 ಆಯಿತು, 4/3. ಇಲ್ಲಿ ಓರೆ ಗುಣಾಕಾರದ ಪ್ರಕಾರನೂ ಸಹ ನಾವು ಮಾಡಬಹುದು. ಸೊ ಮಾಡಿಬಿಟ್ಟು ಸಹ 4/3 ಬರುತ್ತೆ. ಸೊ 2 ಮೀನುಗಳು ಸೇರಿ 4/3 kg ತೂಗುತ್ತೆ. ಇಲ್ಲ ಬಾಯ್ದರೆ ಅಲ್ಲೇ ನಾವು ಮಕ್ಕಳಿಗೆ ಕೇಳಬೇಕು ಅಂದರೆ ಅರ್ಧ kg ಮತ್ತು 1/4 kg ಸೇರಿದಾಗ 3/4 kg ಆಗುತ್ತೆ ಅನ್ನೋ ಒಂದು ಐಡಿಯಾನು ಸಹ ನಾವು ಕೊಡ್ಬೋದು. ಅದಾದಮೇಲೆ ನೆಕ್ಸ್ಟು ಪ್ರಾಚೀನ ಕಾಲದ ಜ್ಞಾನ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಮನೆ, ನಗರ ಅಥವಾ ರಾಜ್ಯದ ವಿವಿಧ ಭಾಷೆಗಳಲ್ಲಿ ಭಿನ್ನರಾಶಿಗಳಾಗಿ ಬಳಸಲಾಗುವ ಪದಗಳನ್ನು ಪಟ್ಟಿ ಮಾಡಿ. 1/2, 3/4, 1/4, ಅರ್ಧ ಕಾಲು, 2/2 ಮುಂತಾದ ವಿಭಿನ್ನ ಭಿನ್ನರಾಶಿಗಳಿಗೆ ನಿಮ್ಮ ಅಜ್ಜ ಅಜ್ಜಿಯರು, ಪೋಷಕರು, ಶಿಕ್ಷಕರು ಮತ್ತು ಸಹಪಾಠಿಗಳು ಯಾವ ಪದವನ್ನು ಬಳಸ್ತಾರೆ ಅಲ್ವಾ? ಮನೆಯಲ್ಲೆಲ್ಲ ಈ ರೀತಿಯಾದಂತಹ ನಮ್ಮ ಅಜ್ಜ ಅಜ್ಜಿಯೆಲ್ಲ ಈ ರೀತಿಯಾದಂಥ ಪದಗಳನ್ನು ಬಳಸಿರೋದು ನಾವು ಕೇಳಬಹುದು. 1 ಪಾವು ಕೊಡಿ, 1 ಸೇರು ಕೊಡಿ, 4 ಆಣೆ, 1/4 ಸೇರು, ಅಚ್ಚೇರು, ಅರ್ಧ ಡಜನ್. ಸೊ ಪಾವು ಅಂತ ಅಂದರೆ 4/3, 3/4 ಅಂತ. 4 ಆಣೆ ಅಂತ ಅಂದರೆ 4/1, ಸೇರು, 1/4 ಸೇರು, ಇವೆಲ್ಲ ಸಹ ಅಳೆಯುವ ಒಂದು ಮಾಪನಗಳಾಗಿ ಬಳಸ್ತಾ ಇದ್ರು. ಅಚ್ಚೇರು 2/1, ಅರ್ಧ ಡಜನ್ ಅಂತ ಅಂದರೆ 6, ಡಜನ್ ಅಂತ ಅಂದರೆ 12. ಅದಕ್ಕಂತೂ ವರ್ಡ್ ಇದೆ, ಬಟ್ ಹೇಳ್ತಿರುವಾಗ ನೀವು ಕೇಳಿದಿರ. ನೆಕ್ಸ್ಟು ಮುಂದಿನ ಖಾಲಿ ಬಾಕ್ಸ್ನಲ್ಲಿ ಈ ಭಿನ್ನರಾಶಿ ಪದಗಳನ್ನು ಗಾತ್ರದ ಆಧಾರದಿಂದ ಕನಿಷ್ಠದಿಂದ ಗರಿಷ್ಠಕ್ಕೆ ಜೋಡಿಸಿ. ಗಾತ್ರದ ಆಧಾರ 1/2, 3/4, 1/4, ಅರ್ಧ, ಕಾಲು, 2/2. ಕನಿಷ್ಠದಿಂದ ಗರಿಷ್ಠಕ್ಕೆ ತೊಗೊಬೇಕಂತೆ. ಸೊ ಮೊದಲನೇದಾಗಿ ಕಾಲು ಭಾಗ 4/1. ಅದಾದಮೇಲೆ ನೆಕ್ಸ್ಟು ಅರ್ಧ ಭಾಗ, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಅರ್ಧ ಭಾಗ 2/1. 3/4 4/3. 1/4 ಅಂತ ಅಂದರೆ 1 ಪೂರ್ಣಾಂಕ 4/1. ಓಕೆ. 1/2 ಅಂತ ಅಂದರೆ 1, ಇನ್ನು ಅರ್ಧ ಅಂತಂದರೆ 2/1. 2/2 ಅಂತಂದರೆ 2 ಪೂರ್ಣ ಭಾಗಗಳು 2/1. ಸೊ ಇದನ್ನು ನಾವು ಕನಿಷ್ಠದಿಂದ ಗರಿಷ್ಠಕ್ಕೆ ಜೋಡಿಸಿದ್ವಿ. ಅದಾದಮೇಲೆ ನೆಕ್ಸ್ಟು ಬರೋಣ. ಪೇಜ್ ನಂಬರ್ 25ರಲ್ಲಿ ಒಂದು ಪೂರ್ಣದ ಭಾಗಗಳಾಗಿ ಭಿನ್ನಾಂಶ ಭಾಗಗಳು ಅಂತ ಹೇಳಿ ಕೊಟ್ಟಿದ್ದಾರೆ. ಅದರೊಳಗಡೆ ನೀವು ನೋಡಬಹುದು, ಇಲ್ಲಿ ಈ ಚಿತ್ರದ ಮೂಲಕ ಒಂದು ಪೂರ್ಣ ಚಿಕ್ಕಿ, ಇಲ್ಲಿ ಅದನ್ನು ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದಾರೆ, ನೀವು ನೋಡಬಹುದು. ಸೊ ಇಲ್ಲಿ ಒಂದು ಪೂರ್ಣ ಚಿಕ್ಕಿದೆ, ಅದರೊಳಗಡೆ ಒಂದಿಷ್ಟು ಭಾಗ ಅಷ್ಟೇ ತೊಗೊಂಡಿದ್ದಾರೆ. ಸೊ ಹಾಗಾಗಿಬಿಟ್ಟು 3 ಭಾಗಗಳಾಗಿ ಮಾಡಿ 1 ಭಾಗನ ತೆಗೆದಿದ್ದಾರೆ. ಸೊ 3/1 ಆಗಿದೆ. ಓಕೆ. ಅದೇ ರೀತಿ ಇಲ್ಲಿ ಕೆಳಗಡೆ ಲೆಕ್ಕಾಚಾರ ಮಾಡಿ ಇದೆ, ನೀವು ನೋಡಬಹುದು. ಕರೆಕ್ಟಾಗಿ ಇಲ್ಲಿ ಲೈನ್ಸ್ಗಳು ಕರೆಕ್ಟಾಗಿ ಇದು ಮಾಡಿಲ್ಲ. ಸೊ ನೋಡ್ರಿ, ಒಂದು ಪೂರ್ಣ ಚಿಕ್ಕಿಯ ಬೇರೆ ಬೇರೆ ಭಿನ್ನಾಂಶ ಭಾಗಗಳನ್ನು ಮುಂದಿನ ಚಿತ್ರಗಳು ತೋರಿಸುತ್ತಿವೆ. ಪ್ರತಿ ತುಣುಕು ಪೂರ್ಣ ಚಿಕ್ಕಿಯ ಎಷ್ಟು ಭಾಗವಾಗಿದೆ ಅಂತ ಕೊಟ್ಟಿದ್ದಾರೆ. ಇದೇನಪ್ಪ ಅಂತ ಅಂದರೆ, ಓಕೆ, ಪೂರ್ಣ ಚಿಕ್ಕಿ ಅಂತ ಹೇಳಿಬಿಟ್ರೆ ಇಲ್ಲಿ ಕೊಟ್ಟಿದ್ದಾರೆ ಏನಂತ ಹೇಳಿಬಿಟ್ಟು 24 ಪೀಸಸ್ ಇದ್ದಾವೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿಬಿಟ್ಟು 24 ಪೀಸಲ್ಲಿ ಇದು ಎಷ್ಟು ಭಾಗ ಅಂತ ನೋಡಿದಾಗ ಇಲ್ಲಿ 2 ಭಾಗ ತೊಗೊಂಡಾಗ ಇಲ್ಲಿ 12 ಬಂದಿದೆ, ಇಲ್ಲಿ ಬರೆದಿದ್ದೀನಲ್ವಾ. ಸೊ 12/1 ಭಾಗ ಅಂತ ಹೇಳಿ. ನೆಕ್ಸ್ಟ್ ಮತ್ತೆ ಇಲ್ಲಿ ನೋಡಿ, ನೀವು ನೋಡಬಹುದು 1 2 3 4 5 6 ಭಾಗಗಳನ್ನು ನೋಡಿದಾಗ ಇಲ್ಲಿ ನೋಡ್ರಿ
ಅದೇ ಪೂರ್ಣ ಭಾಗ 24 ಇದೆ. 6 ಭಾಗಗಳನ್ನು ತೊಗೊಂಡ್ವಿ ಅಂತಂದರೆ 6 4 24, 4ನೇ 1. ಓಕೆ, ನೆಕ್ಸ್ಟು ನೋಡಿದಾಗ ಇಲ್ಲಿ ನೋಡಿ, ಅದೇ 24 ಭಾಗಗಳಲ್ಲಿ ಇಲ್ಲಿ 3 ಪೂರ್ಣ ಭಾಗಗಳು ತಗೊಂಡಾಗ, ಸೊ 3 ಅಂತ ತೊಗೊಂಡಾಗ 3 8 24, 8ನೇ 1. ನೆಕ್ಸ್ಟ್ ಅದೇ 24 ಭಾಗಗಳಲ್ಲಿ ಇಲ್ಲಿ 4 ಭಾಗವನ್ನು ತೊಗೊಂಡಾಗ 4ರಿಂದ ಡಿವೈಡ್ ಮಾಡಿದಾಗ ಎಷ್ಟಾಯ್ತಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು. ಸೊ 4 6 24, 6ನೇ 1 ಭಾಗದಷ್ಟು ಚಿಕ್ಕಿ ಇದೆ. ಅದೇ ರೀತಿ ಮಾಡ್ಕೊಂಡು ಹೋದಾಗ ನಾವು ಇಲ್ಲಿ 8ನೇ 1 ಬರುತ್ತೆ, ಇಲ್ಲಿ 6ನೇ 1, ಇಲ್ಲಿ 24ರ 1 ಭಾಗ. ಓಕೆ, ನೆಕ್ಸ್ಟ್ ಇದು ಸಹ ಪೂರ್ಣ ಪ್ರಮಾಣವಾಗಿ 24ರ 1 ಭಾಗ ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಬರೋದಾದರೆ ಭಿನ್ನಾಂಶ ಭಾಗಗಳನ್ನು ಬಳಸಿ ಅಳತೆ ಮಾಡುವುದು. ಓಕೆ, ಇಲ್ಲಿ ನೀವು ನೋಡಬಹುದು. ಅದಕ್ಕಿಂತ ಇಲ್ಲಿ ನೆಕ್ಸ್ಟ್ ಪೇಜ್ನ ಲೆಕ್ಕಗಳನ್ನು ಮಾಡೋಕ್ಕಿಂತ ಮುಂಚೆ ಇಲ್ಲಿ ಒಂದು ಚಟುವಟಿಕೆ ಇದೆ. ಇದು ಒಂದು ಕಾಗದದ ಪಟ್ಟಿ. ಓಕೆ, ಇಲ್ಲಿ ಅದೇ ಒಂದು ಕಾಗದದ ಪಟ್ಟಿ ಅಂತ ಅಂದರೆ 2 ಭಾಗಗಳನ್ನು ಮಾಡಿದ್ದಾರೆ. ಅಂದರೆ 2ನೇ 1. 2ನೇ 1 ಯಾವುದು? 2ನೇ 1 ಇಲ್ಲಿಂದ ಇಲ್ಲಿಯವರೆಗೆ ಈ 2 ಭಾಗಗಳು. 2 ಭಾಗಗಳಲ್ಲಿ ಇದು 1 ಭಾಗ, ಇದು 1 ಭಾಗ, 2ನೇ 1. ಓಕೆ, ನೆಕ್ಸ್ಟ್ ಬರೋಣ. ಇಲ್ಲಿ ಅದೇ ಪಟ್ಟಿಯನ್ನು 4 ಭಾಗಗಳನ್ನು ಮಾಡಿದ್ದಾರೆ. 4, ಅದರೊಳಗಡೆ ಇದು 1 ಭಾಗ. ಓಕೆ, ಅಲ್ಲಿಂದ ಇಲ್ಲಿವರೆಗೆ ಇಲ್ಲಿ ನೀವು ನೋಡಬಹುದು ಬ್ರಾಕೆಟ್ ಹಾಕಿದ್ದಾರೆ. ಇದೇ 4 ಭಾಗಗಳಲ್ಲಿ ಇದು 2 ಭಾಗ. ಅಂದರೆ 2 ಬಾರಿ 4ನೇ 1 ತೊಗೊಂಡಿದ್ದಾರೆ. ಇದು 4ನೇ 1, ಇದು 4ನೇ 1. ಅಂದರೆ 2 ಬಾರಿ 4ನೇ 1 ಅಂತ ಅಂದರೆ ಏನಪ್ಪ ಅಂತ ಅಂದರೆ 4ನೇ 2. ಓಕೆ, ನೆಕ್ಸ್ಟು ಇಲ್ಲಿಂದ ಇಲ್ಲಿವರೆಗೆ ನೋಡಿ, 3 ಬಾರಿ 4ನೇ 1, 4ನೇ 1, 4ನೇ 1, 4ನೇ 1, 3 ಬಾರಿ 4ನೇ 1 ಅಂತ ಅಂದರೆ 4ನೇ 3 ಅಂತ. ನೆಕ್ಸ್ಟು ಫೈನಲ್ ನೋಡಿ, 4 ಬಾರಿ 4ನೇ 1 ಅಂದರೆ 4ನೇ 4 ಅಂದರೆ ಕಂಪ್ಲೀಟ್ ಒಂದು ಪಟ್ಟಿ ಅಂತ ಹೇಳಿಬಿಟ್ಟು ಇಲ್ಲಿ ಅರ್ಥ ಆಗುತ್ತೆ. ಸೊ ಅದಕ್ಕೆ ರಿಲೇಟೆಡ್ ಆಗಿ ಇಲ್ಲಿ ಖಾಲಿ ಬಾಕ್ಸ್ಗಳನ್ನು ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟು ಎಷ್ಟು ಇದೆ ಬಾಕ್ಸ್ಗಳು? 8 ಇದೆ. 8ನೇ 1 ಭಾಗ. 2 ಬಾರಿ 8ನೇ 1 ಅಂತ ಅಂದರೆ ಇದನ್ನು ಹೇಳ್ತಾ ಇರೋದು. ಇಲ್ಲಿಂದ ಇಲ್ಲಿ ಕೊಟ್ಟಿದ್ದಾರೆ, ಆರೋ ಮಾರ್ಕ್ ಕರೆಕ್ಟಾಗಿ ನೋಡ್ಕೊಳ್ರಿ. 2 ಬಾರಿ 8ನೇ 1 ಅಂದರೆ 8ನೇ 2. ನೆಕ್ಸ್ಟ್ 3 ಬಾರಿ 8ನೇ 1 ಎಲ್ಲಿಂದ? ಇಲ್ಲಿಂದ ಇಲ್ಲಿವರೆಗೆ 3 ಬಾರಿ 8ನೇ 1, 8ನೇ 1, 8ನೇ 1, 8ನೇ 1 ಅಂದರೆ 8ನೇ 3. ನೆಕ್ಸ್ಟ್ 4 ಬಾರಿ 8ನೇ 1, 8ನೇ 1, 8ನೇ 1, 8ನೇ 1, 8ನೇ 1, 8ನೇ 4. 5 ಬಾರಿ 8ನೇ 1 ಅಂದರೆ ಅದೇ ರೀತಿ 8ನೇ 5. 6 ಬಾರಿ 8ನೇ 1 ಅಂದರೆ 8ನೇ 6. 7 ಬಾರಿ 8ನೇ 1 ಅಂದರೆ 8ನೇ 7. ಲಾಸ್ಟಿಗೆ 8 ಬಾರಿ 8ನೇ 1 ಅಂದರೆ 8ನೇ 8 ಅಂತ ಅಂದರೆ ಕಂಪ್ಲೀಟ್ 1 ಅಂತ ಹೇಳಿ ಪೂರ್ಣಾಂಕ ಸಿಗುತ್ತೆ. ಓಕೆ, ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಇದು ಒಂದು ಪೂರ್ಣ ರೋಟಿಯನ್ನು ಪ್ರತಿನಿಧಿಸುತ್ತದೆ. ಈ ಎಕ್ಸಾಂಪಲ್ ನೋಡಿದ್ರೇ ನೀವು ನೆಕ್ಸ್ಟು ಈ ಒಂದು ನಿಮ್ಮ ಒಂದು ಅಭ್ಯಾಸವನ್ನು ನೀವು ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ, ಇಲ್ಲಿ ಅರ್ಧ ಕೊಟ್ಟಿದ್ದಾರೆ ಅಂತ ಅಂದರೆ ಒಂದು ರೊಟ್ಟಿಯಲ್ಲಿ ಅರ್ಧ ಭಾಗ ಮಾಡಿದ್ದಾರೆ. 2 ಭಾಗಗಳು ಅಂದರೆ ಇಲ್ಲಿ 1 ಭಾಗ ಮಿಸ್ಸಿಂಗ್ ಇದೆ. ಸೊ 2 ಭಾಗ ಮಾಡಿ ಅದರೊಳಗೆ 1 ಭಾಗವನ್ನಷ್ಟೇ ತೋರಿಸ್ತಾ ಇದ್ದಾರೆ. ಇಲ್ಲಿ 2ನೇ 1, 2ನೇ 1, 2ನೇ 1, 2ನೇ 1, 2ನೇ 1, ಅರ್ಧದ 1ರಷ್ಟು, ಅರ್ಧದ 2ರಷ್ಟು, ಅರ್ಧದ 3ರಷ್ಟು ಅಂದರೆ 3 ಅರ್ಧಗಳಿದಾವಲ್ವ, ಅರ್ಧದ 4ರಷ್ಟು, ಇಲ್ಲಿ ನೋಡಿ ಅರ್ಧದ 5ರಷ್ಟು ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಈಗ ನೋಡಿದಾಗ ನಾವು ಲೆಕ್ಕಾಚಾರ ಮಾಡಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಅದಕ್ಕೆ ರಿಲೇಟೆಡ್ ಆಗಿ ನಾವು ಈಗ ನೋಡೋಣ ಪ್ರಶ್ನೋತ್ತರಗಳು. ಸೊ ಮೊದಲನೇದಾಗಿ 2ನೇ 1ರ ಕೋಷ್ಟಕವನ್ನು ಇನ್ನೂ 2 ಹಂತಗಳಿಗೆ, ಇಲ್ಲಿ ಏನು 2ನೇ 1ರ ಕೋಷ್ಟಕ ಇದೆಯಲ್ವಾ, ಇದನ್ನೇ ಇನ್ನು 2 ಹಂತಕ್ಕೆ ಕಂಟಿನ್ಯೂ ಮಾಡಿ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ನೋಡಬಹುದು. ಸೊ ಅದೇ ರೀತಿ ಬಿಡಿಸಿದ್ದೀನಿ. ಇನ್ನು ನೆಕ್ಸ್ಟ್ ಕಂಟಿನ್ಯೂಯೇಷನ್, ಅಲ್ಲಿ ನಿಮ್ಮ ಒಂದು ಪೇಜಲ್ಲಿ ಅರ್ಧದ 5ರಷ್ಟುವರೆಗೆ ನೋಡಿದ್ವಿ. ಈಗ 2ನೇ 1, 2ನೇ 1, 2ನೇ 1. ಸೊ ಇನ್ನೂ ಕಂಟಿನ್ಯೂ ಆಯಿತು. 5ರವರೆಗೆ ನೋಡಿದ್ವಿ, ಇನ್ನೊಂದು ಅರ್ಧ ಸೇರಿಸಿದ್ವಿ, ಅರ್ಧದ 6ರಷ್ಟು, ಅರ್ಧದ 6ರಷ್ಟು, 2ನೇ 6. ಈಗ ನೆಕ್ಸ್ಟ್ 1 2 3 4 5 6 7, 6 ಆದಮೇಲೆ ನೆಕ್ಸ್ಟ್ 7 ಅರ್ಧಗಳನ್ನು ಬರೆದಿದ್ದೀವಿ. 2ನೇ 1 ಎಣಿಸ್ಕೊಬೋದು, 1 2 3 4 5 6 7 ಅಂದರೆ ಅರ್ಧದ 7ರಷ್ಟು ಅಂತ ಅಂದರೆ 2ನೇ 7. ಓಕೆ, ಇದೆಷ್ಟು ಆಗುತ್ತೆ. ನೆಕ್ಸ್ಟ್ ಕ್ವಶನ್, ನೀವು 4ನೇ 1ಕ್ಕೆ ಅದೇ ರೀತಿಯ ಕೋಷ್ಟಕವನ್ನು ರಚಿಸಬಹುದೇ? ಹೌದು, ರಚಿಸಬಹುದು ಅಲ್ವಾ. ಯಾವ ರೀತಿಯಾಗಿ ರಚಿಸ್ತೀರಾ ಅಂತಂದರೆ, ಈಗ 4ನೇ 1 ಅಂತ ಅಂದರೆ ಏನು? ಇಲ್ಲಿ ನೋಡಿ, ನೀವು ರೊಟ್ಟಿಯಲ್ಲಿ 4 ಭಾಗಗಳನ್ನಾಗಿ ಮಾಡಿ 1. ಸೊ ಇದು ಈ ಪಾರ್ಟನ್ನು ನಾನು ಇಲ್ಲಿ ಬಿಡಿಸಿರೋದು, ಮತ್ತು ಇದು ಏನು ಅಂದ್ಕೊಂಬೇಡಿ, ಈ ಪಾರ್ಟನ್ನು ಇಲ್ಲಿ ಬಿಡಿಸಿರೋದು. ಇದು 4ನೇ 1. ನೆಕ್ಸ್ಟ್ ಏನು? 4ನೇ 1, 4ನೇ 1 2 ಬಾರಿ ಅಂತ ಹೇಳಿಬಿಟ್ಟು ನಾವು ಹಿಂದಿನ ಪೇಜಲ್ಲಿ ಕಲ್ತಿದ್ವಲ್ವಾ. ಸೊ 2 ಬಾರಿ 4ನೇ 1 ಅಂತಂದರೆ 4ನೇ 1 ಪ್ಲಸ್ 4ನೇ 1.
ಆಯಿತಾ. ಇಲ್ಲಿ ಏನಾಗತ್ತಪ್ಪ ಅಂತಂದರೆ ಕಾಲು ಭಾಗ, ಕಾಲಿನ ಎರಡರಷ್ಟು, ಕಾಲಿನ ಎರಡರಷ್ಟು, ಇದು ಕಾಲಿನ ಒಂದರಷ್ಟು. ಕಾಲು ಅಂತಂದರೆ ಆ ಕಾಲಲ್ಲ, ನಾವು ಈಗ ಕಾಲು ಕೆ ಜಿ ಕೊಡಿ ಅಂತ ಹೇಳ್ತಿರುವ ಆ ಕಾಲು, 4/1. ಏನು ನಾವು ಯಾವುದಾದ್ರೂ ಒಂದು ವಸ್ತುವನ್ನು 4 ಭಾಗ ಮಾಡಿ ಈ ಒಂದು ಭಾಗವನ್ನು ನಾವು ತಿಂದರೆ ಅಥವಾ ಈ ಭಾಗವನ್ನು ನಾವು ಖಾಲಿ ಮಾಡಿದ್ರೆ ನಾವು 4/1 ಅಂತ ಹೇಳ್ತೀವಲ್ವ. ಸೊ ಅದೇ ರೀತಿ 4/1 ಅಂತಂದರೆ ಕಾಲಿನ ಒಂದರಷ್ಟು, ಇದು ಕಾಲಿನ ಎರಡರಷ್ಟು ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೀವು ಒಂದು ಕಾಗದದ ಪಟ್ಟಿ ಬಳಸಿ 3ನೇ ಒಂದನ್ನು ಮಾಡಿ. ಆಮೇಲೆ ನೆಕ್ಸ್ಟು 6ನೇ ಒಂದನ್ನು ರಚಿಸಲು ನೀವು ಇದನ್ನೇ ಬಳಸಬಲ್ಲಿರಾ? ಹೇಗೆ ಅಂತಂದರೆ ಪ್ರಶ್ನೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ಒಂದು ಕಾಗದದ ಪಟ್ಟಿ ಇದೆ, ಅದರೊಳಗೆ ಕರೆಕ್ಟ್ ಸಮವಾಗಿ 3ನೇ ಒಂದು 3ನೇ ಒಂದು 3ನೇ ಒಂದು ಅಂದರೆ 3 ಭಾಗಗಳನ್ನು ಮಾಡಬೇಕಂತೆ. ಇದು 3ನೇ ಒಂದು ಭಾಗ, ನೆಕ್ಸ್ಟ್ ಇದು 3ನೇ ಒಂದು ಭಾಗ, ಇದು 3ನೇ ಒಂದು. ಇದನ್ನು ಈಗ ನಾನು 6ನೇ ಒಂದು ಮಾಡೋಕ್ಕಾಗತ್ತಾ? ಸೇಮ್ ಅಷ್ಟೇ ಇರಬೇಕು, ಅಳತೆ ಚೇಂಜ್ ಮಾಡಬಾರ್ದು. ಹೌದು, ಆಗತ್ತೆ. 3ನೇ ಒಂದನ್ನು ಮತ್ತೆ ನಾನು ಕರೆಕ್ಟಾಗಿ ಇಲ್ಲಿ ಅರ್ಧ ಭಾಗ ಮಾಡಿದೆ ಅಂತಂದರೆ ಅದು 6ನೇ ಒಂದಾಯಿತು. ಮತ್ತು 6ನೇ ಒಂದು 6ನೇ ಒಂದು 6ನೇ ಒಂದು ಅಂದರೆ ಇದೇ ಇಷ್ಟು ಕರೆಕ್ಟಾಗಿ ಎಕ್ಸಾಕ್ಟ್ ಅಷ್ಟೇ ಅಳತೆನ ತೊಗೊಂಡ್ಬಿಟ್ಟು ಪಟ್ಟಿನ 6 ಭಾಗಗಳನ್ನಾಗಿ ಮಾಡಬೇಕು. ಇಷ್ಟೇ ಪಟ್ಟಿಯಲ್ಲಿ ಮತ್ತೆ 6 ಭಾಗ ಮಾಡೋಕ್ಕಾಗಲ್ವಾ? ಆಗುತ್ತೆ, 6ನೇ ಒಂದು ಮಾಡಬಹುದು ಅಂತ ಹೇಳಿಬಿಟ್ಟು ಕೇಳಿದ್ದಾರೆ. ಅದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಟ್ಟಿದೆ. ನೆಕ್ಸ್ಟ್ 4ನೇ ಪ್ರಶ್ನೆ. ಒಂದು ಚಿತ್ರವನ್ನು ರಚಿಸಿ ಮೇಲಿನಂತೆ ಒಂದು ಸಂಕಲನದ ಹೇಳಿಕೆಯನ್ನು ಬರೆದು ಮುಂದಿನವುಗಳನ್ನು ಸೂಚಿಸಿ. ಒಂದು ರೋಟಿಯ 4/5 ಒಂದು ರೋಟಿ 4/5. ಇದು 4ನೇ ಒಂದು, ಇದು 4ನೇ ಒಂದು, ಇದು 4ನೇ ಒಂದು, ಇದು 4ನೇ ಒಂದು. ಸೊ 5 ಅಂದಾಗ ಇನ್ನೊಂದು ಪೀಸ್ ಆಗುತ್ತೆ 4ನೇ ಒಂದು, 4/5. ಓಕೆ, ನೆಕ್ಸ್ಟು ಯಾವುದು? 4/9. ಅದೇ ರೀತಿ 1 2 3 4 5 6 7 8 9 ಇದೆಷ್ಟು 9 ಸಲ ಬರ್ಕೊಂಡು 4/9 ಅಂತ ಹೇಳಿಬಿಟ್ಟು ಹೇಳ್ತೀವಿ. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ಪ್ರತಿಯೊಂದರ ಭಿನ್ನಾಂಶ ಭಾಗವನ್ನು ಸರಿಯಾದ ಚಿತ್ರದೊಂದಿಗೆ ಹೊಂದಿಸಿ ಅಂತ ಹೇಳಿಕೊಟ್ಟಿದ್ದಾರೆ. ಸೊ ನಾವು ನೋಡಬಹುದು 3ನೇ ಒಂದು ಅಂತಂದರೆ 3 ಭಾಗಗಳು, ಅದರೊಳಗಡೆ ಒಂದು ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ. ಎಲ್ಲಿದೆ? ಇಲ್ಲಿದೆ. 1 2 3 ಒಂದು ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ. 5ನೇ ಒಂದು 5 ಭಾಗಗಳಿದೆ, ಅದರೊಳಗಡೆ ಒಂದು ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ. ಓಕೆ, ನೆಕ್ಸ್ಟ್ 8ನೇ ಒಂದು 8 ಭಾಗಗಳು, ಅದಕ್ಕೆ ಒಂದು ಭಾಗನ ತೆಗೆದಿದ್ದಾರೆ ಅಥವಾ ಬಣ್ಣ ಹಚ್ಚಿದ್ದಾರೆ. 6ನೇ ಒಂದು 6ನೇ ಒಂದು ಭಾಗಗಳು 6 ಭಾಗಗಳು, ಅದರೊಳಗಡೆ ಒಂದು ಭಾಗಕ್ಕೆ ಬಣ್ಣವನ್ನು ಹಚ್ಚಲಾಗಿದೆ. ಇದಿಷ್ಟು ಸಹ ಪೇಜ್ ನಂಬರ್ 29ರವರೆಗಿನ ಈ ಒಂದು ಅಭ್ಯಾಸದ ಪ್ರಶ್ನೋತ್ತರಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂಷನ್ ನೋಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ತಪ್ಪಾಗಿದ್ದರೆ ಕ್ಷಮಿಸಿ. ಧನ್ಯವಾದಗಳು.